ವಿಶೇಷ ಚಾನೆಲ್ನ ವೀಕ್ಷಕರಿಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಧ್ಯಾಯೇಯಂ ರತ್ನಪೀಠೇ ಶುಕಗಲಪಟಿತಂ ಶೃಣ್ವತೀಂ ಶ್ಯಾಮಲಾಂಗೀಂ ನ್ಯಸ್ತೈಕಾಂಗ್ರಿಂ ಸರೋಜೆ ಶಶಿಶಕಲಧರಾಂ ವಲ್ಲಕೀಂ ವಾದಯಂತೀಂ ಕಲ್ಹಾರಾಬದ್ಧಮಾಲಾಂ ಯಮಿತ ವಿಲಸಚ್ಚೋಲಿಕಾಂ ರಕ್ತವಸ್ತ್ರಾಂ ಮಾತಂಗೀಂ ಶಂಖಪಾತ್ರ ಮಧುರ ಮಧುಮದಾಂ ಚಿತ್ರಕೋದ್ಭಾಸಿ ಬಾಲಾಂ. ನವರಾತ್ರಿಯ 7ನೇ ದಿನದಲ್ಲಿ ನಾವಿದ್ದೇವೆ. ಸಪ್ತಮಂ ಕಾಲರಾತ್ರೀತಿ. 7ನೇ ದಿನದಲ್ಲಿ ತಾಯಿಯನ್ನ ಕಾಲರಾತ್ರಿ ಎಂಬುದಾಗಿ ಸ್ತುತಿ ಮಾಡಿದ್ದಾರೆ, ಕಾಲರಾತ್ರಿ ಎಂಬುದಾಗಿ ಆರಾಧನೆ ಮಾಡ್ತಾರೆ. ಮತ್ತೊಂದೆಡೆಯಲ್ಲಿ ಆ 7ನೇ ದಿನವನ್ನ ರಕ್ತಬೀಜನನ್ನ ಸಂಹಾರ ಮಾಡಿರತಕ್ಕಂತಹ ಸ್ವರೂಪ, ರಕ್ತಬೀಜ ನಿಪಾತಿನ್ಯೈ ನಮಃ. ರಕ್ತಬೀಜನನ್ನ ಸಂಹಾರ ಮಾಡಿರತಕ್ಕಂತಹ ಸ್ವರೂಪ ಕಲ್ಪನೆಯಲ್ಲಿಯೂ ಕೂಡ ತಾಯಿಯ ಆರಾಧನೆ. ಮಹಾ ಪರಾಕ್ರಮಿಯಾಗಿರತಕ್ಕಂತಹ ವರಬಲವನ್ನ ಪಡೆದು ಒಂದು ಹನಿ ರಕ್ತ ಭೂಮಿಗೆ ಬಿದ್ದಲ್ಲಿ ಅಂತಹ ರಕ್ತದಿಂದ ಅವನಷ್ಟೇ ಪರಾಕ್ರಮಶೀಲರಾಗಿರತಕ್ಕಂತಹ ಸಾವಿರಾರು ರಾಕ್ಷಸರನ್ನ ಉಂಟು ಮಾಡುವುದಕ್ಕೆ ಶಕ್ತನಾಗಿರತಕ್ಕಂತಹ ಆ ರಕ್ತಬೀಜನನ್ನ ಸಂಹಾರ ಮಾಡುವುದಕ್ಕೆ ಬೇಕಾಗಿ ಮಹಾತಾಯಿ ರಕ್ತೇಶ್ವರಿಯಾಗಿ ಆ ರಕ್ತಬೀಜನನ್ನ ಸಂಹಾರ ಮಾಡ್ತಾಳಂತೆ. ಅಂತಹ ಸ್ವರೂಪ ಕಲ್ಪನೆ, ಅದನ್ನೇ ರಕ್ತಬೀಜ ನಿಪಾತಿನ್ಯೈ ನಮಃ ಎಂಬುದಾಗಿ ಕರೆದಿದ್ದಾರೆ. ಮತ್ತೊಂದೆಡೆಯಲ್ಲಿ ಸಪ್ತಮಂ ಕಾಲರಾತ್ರೀತಿ, ಕಾಲರಾತ್ರಿ ಎಂಬಂತಹ ಸ್ವರೂಪ. ಇಷ್ಟರವರೆಗೆ ನಾವು ನಡೆದುಕೊಂಡು ಬಂದಂತಹ ದಾರಿ, ಪ್ರಥಮಂ ಶೈಲಪುತ್ರೀ ಚ, ಶೈಲಪುತ್ರಿ ಎಂಬಂತಹ ಸ್ವರೂಪ, ಬ್ರಹ್ಮಚಾರಿಣಿ ಎಂಬಂತಹ ಸ್ವರೂಪ, ಚಂದ್ರಘಂಟ ಎಂಬಂತಹ ಸ್ವರೂಪ, ಕೂಷ್ಮಾಂಡಿನಿ ಎಂಬಂತಹ ಸ್ವರೂಪ, ಸ್ಕಂದಮಾತಾ ಎಂಬಂತಹ ಸ್ವರೂಪ, ಕಾತ್ಯಾಯಿನಿ ಎಂಬಂತಹ ಸ್ವರೂಪ, ಇದೆಲ್ಲವೂ ಕೂಡ ಸಾತ್ವಿಕವಾದಂತಹ ರೂಪಕಲ್ಪನೆ. ಕಾಲರಾತ್ರಿ ಎಂಬಂತಹ ವಿಚಾರಕ್ಕೆ ಬಂದಾಗ ಅಲ್ಲಿ ತಾಮಸವಾಗಿ ದೇವಿಯ ಸ್ವರೂಪ ಕಲ್ಪನೆಯನ್ನು ನಾವು ಮಾಡುವುದು, ದುಷ್ಟ ಗಣನವನ್ನ ದೂರ ಮಾಡುವುದಕ್ಕೆ ಬೇಕಾಗಿ. ರಾಕ್ಷಸರ ರೂಪಕಲ್ಪನೆಗೆ ಬಂದಾಗ ದೇವಾದಿದೇವತೆಗಳು ಕೂಡ ರಾಕ್ಷಸರನ್ನ ನೋಡಿ ಭಯಭೀತರಾಗ್ತಾರಂತೆ. ಕಾರಣ ಏನು ಅಂತ ಕೇಳಿದ್ರೆ, ವಿಭಿನ್ನವಾದಂತಹ ಬೀಭತ್ಸವಾದಂತಹ ರೂಪವನ್ನ ಹೊಂದಿರತಕ್ಕಂತಹ ರಾಕ್ಷಸರು ದೇವಾದಿದೇವತೆಗಳನ್ನ ಭಯಭೀತಿಗೊಳಿಸ್ತಾರಂತೆ. ಅಂತಹ ದೇವಾದಿದೇವತೆಗಳ ಹೃದಯದಲ್ಲಿ ಭಯದ ಕಂಪನವನ್ನ ಉಂಟು ಮಾಡತಕ್ಕಂತಹ ರಾಕ್ಷಸರ ಹೃದಯದಲ್ಲಿಯೂ ಕೂಡ ಭಯದ ಕಂಪನವನ್ನ ಉಂಟು ಮಾಡುವವಳು ಯಾರು ಎಂಬಂತಹ ವಿಚಾರಕ್ಕೆ ಬಂದ್ರೆ ಅವಳನ್ನೇ ಕಾಲರಾತ್ರಿ ಎಂಬುದಾಗಿ ಕರೆದಿದ್ದಾರೆ. ಅರ್ಥಾತ್ ಭದ್ರಕಾಳಿಯ ಸ್ವರೂಪ. ಕಾಳಿಯ ರೂಪ ಕಲ್ಪನೆಯನ್ನು ಮಾಡಿದಾಗ ಕೆದರಿದ ಕೂದಲು, ಅದೇ ರೀತಿಯಲ್ಲಿ ಕೊರಳಿನಲ್ಲಿ ದುಷ್ಟರ ರುಂಡಗಳನ್ನೇ ಹಾರವಾಗಿ ಧರಿಸಿರತಕ್ಕಂಥವಳು, ಅದೇ ರೀತಿಯಲ್ಲಿ ರಾಕ್ಷಸರ ಅವಯವಗಳನ್ನೇ ತುಂಡು ತುಂಡು ಮಾಡಿ ತಾನು ತೊಟ್ಟುಕೊಂಡವಳು ಎಂಬಂತಹ ಕಲ್ಪನೆಯನ್ನ ಕೆಲವೊಮ್ಮೆ ನಾವು ನೋಡುವುದಕ್ಕೆ ಸಾಧ್ಯ. ಅದನ್ನೇ ಕಾಲರಾತ್ರಿ ಎಂಬುದಾಗಿ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಕಾಲ ಎಂಬಂತಹ ವಿಚಾರಕ್ಕೆ ಬಂದಾಗ ಒಂದೆಡೆಯಲ್ಲಿ ಯಮ ಎಂಬಂತ ಅರ್ಥ, ಕಾಲ ಅಂತಂದ್ರೆ ಯಮ ಅಂತ. ಇನ್ನು ಕಾಲ ಅಂತಂದ್ರೆ ಸಮಯ ಅಂತ ಅರ್ಥ. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರ. ಆ ವಿಚಾರಕ್ಕೆ ಬಂದಾಗ ಕಾಲಂ ಹರಂತಿ ಭೂತಾನಿ ಕಾಲಸೃಜಂತಿ ಪ್ರಜಾ. ಈ ಕಾಲ ಎಂಬುದು ಪ್ರಜೆಗಳನ್ನು ಸೃಷ್ಟಿ ಮಾಡ್ತದೆ. ಆ ಕಾಲ ಎಂಬುದೇ ಸೃಷ್ಟಿಯಾದಂತಹ ಪ್ರಜೆಗಳನ್ನ ನಾಶ ಮಾಡ್ತದೆ. ಅಂದ್ರೆ ಯಮನ ಕುರಿತಾದಂತಹ ವಿಚಾರ. ಆ ಯಮನಿಗೇ ಯಮನ ಸ್ವರೂಪದಲ್ಲಿರುವವಳು ಯಾವಳು, ಅವಳನ್ನೇ ಕಾಲರಾತ್ರಿ ಎಂಬುದಾಗಿ ಕರೆದಿದ್ದಾರೆ. ದುಷ್ಟರಾದಂತಹ ಚಂಡಮುಂಡರನ್ನ ಸಂಹಾರ ಮಾಡಿ, ದುಷ್ಟನಾದಂತಹ ರಕ್ತಬೀಜನನ್ನು ಕೂಡ ಸಂಹಾರ ಮಾಡಿ, ಲೋಕಕ್ಕೆ
ಮಂಗಲತ್ವವನ್ನ ಅನುಗ್ರಹ ಮಾಡಿರತಕ್ಕಂತಹ ಆ ರೂಪಕಲ್ಪನೆಯನ್ನು ಕಾಲರಾತ್ರಿ ಅಥವಾ ರಕ್ತಬೀಜ ನಿಪಾತಿನಿ ಎಂಬುದಾಗಿ ಕರೆದಿದ್ದಾರೆ. ಅಂತಹ ತಾಯಿಯ ಆರಾಧನೆಯನ್ನ ಈ ದಿನ ನಾವು ಆರಾಧಿಸಿಕೊಂಡಿದ್ದೇವೆ. ಅಂತಹ ದೇವಿಯ ಅನುಗ್ರಹ ಭಕ್ತರಿಗೆ ಸದಾಕಾಲ ಪ್ರಾಪ್ತಿಯಾಗಲಿ. ದುಷ್ಟಶಕ್ತಿಗಳಿಂದ ನಮ್ಮ ಪಾಲಿಗೆ ಬರತಕ್ಕಂತಹ ಋಣಾತ್ಮಕವಾದಂತಹ ದೋಷಗಳು ಏನುಂಟು ಅದೆಲ್ಲ ದೂರ ಆಗಲಿ. ಆ ತಾಯಿಯ ಸಂಪೂರ್ಣವಾದಂತಹ ಅನುಗ್ರಹದಿಂದಲಾಗಿ ಸುಕ್ಷೇಮ ಎಂಬುದು ಲೋಕಕ್ಕೆ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ಆ ಕಾಲರಾತ್ರಿಯನ್ನ ಮನಸ ಸ್ಮರಣೆ ಮಾಡೋಣ. ಜಯತ್ವಂ ದೇವಿ ಚಾಮುಂಡೆ, ಜಯ ಭೂತಾರ್ತಿಹಾರಿಣಿ, ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತಿ. ಓಂ ಸ್ವಸ್ತಿ.